ಹಾಗೆ ಅಮಿತ್ ಶಾ ಮತ್ತು ರಾಮಮೋಹನ್ ನಾಯ್ಡು ಅವರ ಜೊತೆಗೆ ಅಮಿತ್ ಶಾ ಮಾತನಾಡಿದರೆ ಘಟನೆ ಬಗ್ಗೆ ಇಬ್ಬರು ನಾಯಕರಿಂದ ವಿವರಣೆಯನ್ನು ಪಡ್ಕೊಂಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಅಹಮದಾಬಾದ್ಗೆ ತೆರಳುವಂತೆ ರಾಮಮೋಹನ್ ಸಚಿವರಿಗೆ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಅಮಿತ್ ಶಾ ಮತ್ತು ರಾಮಮೋಹನ್ ನಾಯ್ಡು ಅವರ ಜೊತೆಗೆ ಚರ್ಚೆ ನಡೆಸಿರುವಂತಹ ಮೋದಿ ಅವರಿಗೆ ಸೂಚನೆಗಳನ್ನು ಕೂಡ ಕೊಟ್ಟಿದ್ದಾರೆ. ತಕ್ಷಣಕ್ಕೆ ಸ್ಥಳಕ್ಕೆ ಹೋಗಿ ಅದರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಶೇರ್ ಮಾಡಿ ಅನ್ನುವಂಥದ್ರ ಬಗ್ಗೆ. ಮಧ್ಯಾಹ್ನ 1:38ಕ್ಕೆ ಟೇಕ್ ಆಫ್ ಆದಂತಹ ಒಂದು ವಿಮಾನ 5 ನಿಮಿಷಗಳ ಕಾಲದಲ್ಲೇ ಪತನವಾಗಿದೆ ಅನ್ನುವಂಥದ್ರ ಬಗ್ಗೆ ಈಗ ಲಭ್ಯವಾಗ್ತಾ ಇರುವಂತಹ ಒಂದು ಅಪ್ಡೇಟ್ಸ್. ಹಾಗೆ ಈ ವಿಮಾನದ ಬಗ್ಗೆ ನಾವು ಹೇಳೋದಾದ್ರೆ ಅತಿ ದೊಡ್ಡದಾದಂತಹ ಒಂದು ವಿಮಾನ ಇದು. ಸುಮಾರು ಒಂದು 242ರಿಂದ 290 ಜನ ಕುಳಿತುಕೊಳ್ಬಹುದಾದಂತಹ ಒಂದು ಆಸನದ ವ್ಯವಸ್ಥೆ. ನಾನಾಗಲೇ ಹೇಳ್ತಾ ಇದ್ದೆ, ಹೊಸದಾಗಿ ಮತ್ತೆ ಸೀಟಿಂಗ್ ಅನ್ನ ಕೂಡ ಡಿಸೈನ್ ಮಾಡಿದ್ರು. ಟಿಪಿಕಲಿ ಒಂದು ಬಿಸ್ನೆಸ್ ಕ್ಲಾಸ್ ಜೊತೆಗೆ ಎಕನಾಮಿ ಕ್ಲಾಸ್ ಅನ್ನ ಕೂಡ ಡಿಸೈನ್ ಮಾಡಿದಂತಹ ಒಂದು ಬೋಯಿಂಗ್ 7878 ಡ್ರೀಮ್ ಲೈನ್ ಅನ್ನುವಂಥ ಒಂದು ಸೀರೀಸ್ನ ವೆಹಿಕಲ್ ಇದು. ಸೊ ನೋಡಿ, ಇದು ಮೊದಲ ಮಾಡೆಲ್ ಅಂತೆ. 7878 ಇಸ್ ದ ಫಸ್ಟ್ ಮಾಡೆಲ್ ಇನ್ ಬೋಯಿಂಗ್ಸ್ ಡ್ರೀಮ್ ಲೈನ್ ಸೀರೀಸ್. ಈ ಡ್ರೀಮ್ ಲೈನ್ ಸೀರೀಸ್ನಲ್ಲೇ ಮೊದಲ ಏರ್ ವೆಹಿಕಲ್ ಇದು. ಸೊ ಇದು ಇವತ್ತು ಪತನ ಆಗಿರುವಂಥದ್ದು.